కన్నడ నుంచి ప్రస్తుతం రూటెడ్ కథలు వచ్చి బాక్స్ ఆఫీస్ ని షేక్ చేస్తున్నాయి. భూతకోళ అంటూ కాంతార ఇండియన్ బాక్స్ ఆఫీస్ ని షేక్ చేసింది. ఇక కర్ణాటక, కేరళ, ముంబైలోని కొన్ని ప్రాంతాలు, మరీ ముఖ్యంగా తులునాడులో పూజింపబడే దైవం కొరగజ్జ కథతో కన్నడ నుండి మరో చిత్రం రాబోతోంది. కొరగజ్జ అనే టైటిల్ తో రానున్న ఈ చిత్రాన్ని త్రివిక్రమ్ సినిమా సక్సెస్ ఫిల్మ్స్ బ్యానర్ పై త్రివిక్రమ్ సాపల్య నిర్మాతగా సాహిత్య అకాడమీ అవార్డు గ్రహీత సుధీర్ అతవర్ తెరకెక్కిస్తున్నారు. ರೀಸೆಂಟ್ గా ಈ ಸಿನಿಮಾ ಸಾಂಗ್ಸ್ ರಿಲೀಸ್ చేశారు ಮೇಕರ್ಸ್. 500 600 ಅಂತಲ್ಲ ಅಂದ್ರು, ಇಲ್ಲ 3,500 ಸಿನಿಮಾಗ ಕೆಲಸ ಮಾಡಿದ ನಮ್ಮ ಸಂಸ್ಥೆಗೆ ಮುಂದಿನ ವರ್ಷಕ್ಕೆ 2026ಕ್ಕೆ ಸುಧೀರ್ಜಿ 50 ವರ್ಷ ಆಗುತ್ತೆ. ನಮ್ಮ ಸಂಸ್ಥೆಗೆ ಒಂದು 3,500 ಸಿನಿಮಾ ಕೆಲಸ ಮಾಡಿದ್ದೀವಿ. ಸುಬ್ರಹ್ಮಣ್ಯ ಅವ್ರಿಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿರೋಂಗೆ. ಮತ್ತೊಮ್ಮೆ ಕೊರಗಜ್ಜ ಸಿನಿಮಾಗೆ ಎಲ್ಲ ಸ್ಟೇಟ್ಸಿಂದ ಬಂದಿರೋಂತಹ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಸಹೋದ್ಯೋಗಿ ಪಿ ಆರ್ ಒಗಳಿಗೂ ಕೂಡ ವೆಲ್ಕಮ್ ಹೇಳ್ತಾ, ಒಳ್ಳೆ ಬ್ಯೂಟಿಫುಲ್ ತಂಡ ಇವ್ರದ್ದು. और ऑल द बेस्ट टू द टीम ऑफ कोरगज्जा, और ये फिल्म सुपर सक्सेस करे जैसी बाकी फिल्में की हैं. तो मैं चाहता हूँ कि ये फिल्म भी ऑल ओवर वर्ल्ड में अपना नाम कमाए. ऑल द बेस्ट टू द टीम ऑफ कोरगज्जा. It's a great honor to be here. This is my first film in Kannada language. And I must say, it's a delight to work with Sudhir sir and with Trivikram sir. A wonderful organization. And first when he came to meet me in Mumbai, he said, we have this song and you need to play this role of Guliga Daiva. And I was like, do you think I can do something like this? Because I have never performed a dance like that before in my life. ಎಲ್ರಿಗೂ ಹೇಳ್ತಾರೆ, ನನ್ನ ತಂದೆ ತಾಯಿ ಕಲಾವಿದರಾದ್ರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ, ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗಿದ್ದಾವೆ, ನಮ್ಮನ್ನು ಗುರುತಿಸಿದ್ದಾರೆ ಕೂಡ. ಖುಷಿ ಆಯಿತು. ನಮ್ಮ ಜಗದೀಶ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮ ಟೀಮಲ್ಲಿ. ಅವರು ನನ್ನ ಮೊದಲನೇ ಹೀರೋ. ಇವತ್ತು ಈ ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ವಿ ಡನ್ ಎ ಗುಡ್ ಲಾಟ್ ಆಫ್ ಮೂವಿ. ನೀವು ನನಗೆ ಆವಾಗಲೇ ಪ್ರಿಡಿಕ್ಟ್ ಮಾಡಿದ್ರಿ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಭವ್ಯ ಯು ವಿಲ್ ಗೋ ಟು ಗುಡ್ ಒಂದು ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡ್ತಾರೆ ಹುಡುಗಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಸ್ಪಾಟಲ್ಲಿ ನೀವು. ಬ್ಲೆಂಡಿಂಗ್ ಫೋಲ್ಕ್ಲೋರ್, faith and grandeur, Koragajja is all set for pan-India release. Recently, we unveiled the film first look and 3D motion poster in a spectacular cultural event in Bangalore. I am happy that our 3D motion poster is getting lakhs of views. I am happy today you all witness for audio launch of our film. Actually, Mari, garvada vishaya for Z as an entire group to be a part of such a great film. For me, ನಾನು ಎಲ್ಲರಿಂದ ಇತ್ತಪಟ್ಟ ಇಲ್ಲರ ಕಲ್ಪದಲ್ಲಿ ಇಂಕು ಈ ದೈವದ ವಿಷಯ ಗೊತ್ತುಂಡು. ಐಕ್ ಬಡದ ಇಂಕನೆತ್ತ ವ್ಯಾಲ್ಯೂ, ಇಂಕನೆತ್ತ ಪವರ್, ಇಂಕನೆತ್ತ ವಿಷಯದ ಬಗ್ಗೆ ಸುಮಾರು ಗೊತ್ತುಂಡು. ಸೊ ಇಟ್ಸ್ ಅನ್ ಆನರ್ ಫಾರ್ ದಿ ಎಂಟೈರ್ ಗ್ರೂಪ್, ದಿ ಎಂಟೈರ್ Z group, and I wish each and everyone who is a part of this film a great success. And actually, it's already should be a success, because I don't think that the name Koragajja needs any more success, because he is the one who creates success for all of us. So thank you so much, and it's always a pleasure. Thank you so much. ಕೊರಗಜ್ಜ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ವಿಷಯ ತಿಳ್ಕೊಂಡಿದ್ದೀನಿ. ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ, ಬಟ್ ಯಾಕೋ ಕೈಗೂಡಲಿಲ್ಲ. ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು, ಕೆಲವರು ಮಾಡಿ ಅಂತ ಹೇಳಿದ್ರು. ಯಾಕೋ ಧೈರ್ಯ ಬರಲಿಲ್ಲ, ನಾನು ಸುಮ್ಮನಾಗ್ಬಿಟ್ಟೆ. ಯಾಕೆಂದರೆ ದೇವ್ರ ಸಿನಿಮಾ ಮಾಡೋದು ಅಷ್ಟು ತಮಾಷೆ ಅಲ್ಲ. ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಅದು ಮುಂದುವರಿಲೇ ಇಲ್ಲ. ಸೊ ಹಾಗಾಗಿ ನಾವು
ಪ್ರಶ್ನೆ ಕೇಳಿದಾಗ ನಮಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ತಪ್ಪು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ. ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು 15-20 ವರ್ಷದಿಂದ ಗೊತ್ತಿತ್ತು. ಸೊ ಅವರು ಮಾಡೋಕ್ಕೆ ಶುರು ಮಾಡಿದಾಗ ನಾನು ಇಲ್ಲ ಇದು ತುಂಬ ಒಳ್ಳೆಯ ಸಬ್ಜೆಕ್ಟು, ಹುಷಾರಾಗಿ ಮಾಡಿ. ಇಲ್ಲ ಆವಾಗ ಇನ್ನೂ ಕಾಂತಾರ ರಿಲೀಸು ಆಗಿರಲಿಲ್ಲ, ಮೊದಲನೇ ಕಾಂತಾರನೇ ಬಂದಿರಲಿಲ್ಲ.